ಯಜಮಾನ್ರು ಮಾತಾಡ್ರಿ ಸ್ವಲ್ಪ ಬನ್ನಿ. ಓಪನ್ ಬೇರೆ ಇತ್ತು ಆ ಊಟ. ಒಂದು ನಿಮಿಷ. ಹಾಂ, ಅದು ದೇವಸ್ಥಾನ ಐತೆ ಪಕ್ಕದಾಗೆ. ಮನೆ ಓಪನಿಂಗ್ ಇತ್ತು, ಊಟಕ್ಕಂತ ಕರೆಸಿದ್ದಾರೆ. ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಆ ಊಟ ಮಾಡಿದ್ದಾರೆ. ಊಟ ಮಾಡಿ ನಿನ್ನೆ ಎಲ್ಲ ಮೊನ್ನೆ ಮಾಡಿರೋದು. ನಿನ್ನೆ ನೈಟಿಂದಾನೇ ಸ್ಟಾರ್ಟ್ ಎಲ್ಲರಿಗೂ ವಾಂತಿ. ನಿನ್ನೆ ಗುರುವಾರ ರಾತ್ರಿಯಿಂದ ನಿನ್ನೆ ರಾತ್ರಿ? ಗುರುವಾರ ರಾತ್ರಿಯಿಂದನೇ. 9 ಗಂಟೆಗೆಲ್ಲ ಊಟ ಆಗೈತೆ. 10-11 ಗಂಟೆಯಿಂದ ಸ್ಟಾರ್ಟ್ ವಾಂತಿ ಬೀದಿ ಎಲ್ಲ ಸ್ಟಾರ್ಟ್. ಒಂದು 45-50 ಜನ ಇನ್ನೂ ಬರ್ತಾನೆ ಇದ್ದಾರೆ. ಹಾಂ, ಇಲ್ಲಿ ಆಸ್ಪತ್ರೆಗೆ ತೋರಿಸಿದ್ರು ಏನು ವಾಸ ಇಲ್ಲ. ಹಿಂಗೆ ಆಗೈತೆ ಅಂತ ಗೊತ್ತಿಲ್ಲ. ಒಬ್ಬೊಬ್ರಿಗೆ 6 ಬಾಟ್ಲು 7 ಬಾಟ್ಲಿಗೂ ಬಿಟ್ಟವ್ರೆ ಗೊತ್ತಾಗ. ಏನಂದರೆ ಡಾಕ್ಟ್ರು ಅದು ಹೇಳಿಲ್ಲ, ಅರ್ಥ ಆಗ್ತಾ ಇಲ್ಲಪ್ಪ ಇದು ಅಂತ ಹೇಳ್ತಿದ್ದಾರೆ. ರಕ್ತ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದಾರೆ ಕೆಲವ್ರಿಗೆ ಇಲ್ಲ. ಆ ಥರ ಇದೀವಿ ನಾವು. ಏನಾಗಿದೆ ತಾಯಿ ನಿಮಗೆ? ಏನಿಲ್ಲ. యావత్తిందా నిన్నటి నుంచినా? ఏం తింటారమ్మా దీని మొదలు? ఎక్కడ దేవరు చేసింది? శివలాల్పుర తాండ ಖ್ಯಾತಗಾನಿಕೆರೆ. ಏನು ಮಾಡಿದ್ರಮ್ಮ ಊಟ? ಅನ್ನ, ಪಲಾವು, ಖೀರು, ఏం ఫంక్షన్ అది? దేవరు యాదే ఉంది? సత్తి దేవుందా? ఎంతమందికి బాగలేకుండా అయింది? అందరికీ అయిందా? మీకేమేమైతుందమ్మా? అందరికి అదంటే ఏమైంది మీకు? నేను వాళ్ళంతా దేవుళ్ళు నేను దేవుళ్ళు కూడా పోలేదు. ఇస్తానే ఉంది. నాకు ఎట్లయితుంది, తిన్న వాళ్ళకి ఎట్లయితుంది, తిన్న వాళ్ళకి ఎట్లయితుంది. నీళ్ళు ಯಾವ್ದಾಗಿಂಟ್ರಿ? ನಾವು ತಾಗಿನ ನೀರು, ಫಿಲ್ಟರ್ ನೀళ్ళు, అది బోరింగ్ నీళ్ళు నెల్లి పట్టలేదు. అంటే ఇంటి ముందు వచ్చే నెల్లిలా? అది లేదు, కొన్నాళ్ళు వచ్చే అది లేదు. అది తాగుతారు, అది తాగుతారు. చేతిలో పోయినోడు ఫిల్టర్ నీళ్ళు ఎక్కువ వస్తారు. కొందరు తాగేవాడు. కన్నడ వచ్చేది దానికి? కన్నడ రుసం వచ్చినట్టు వచ్చేది. ತಮ್ಮ ಹೆಸರೇನಮ್ಮ? ಎ.ಸಿ. ಬಾಯ್. ಏನು ಸರ್ ಏನಾಗಿದೆ ಇವಾಗ? ಏನಿಂದ? నిన్న నుంచి ఏం తినండి? అవునా? ఏమేమి దేవుడిలో ఏమేమి తినండి? అన్నము, పలావు, అన్నము, ಗೃಹ ಪ್ರವೇಶ ಯಾರ್ದು? ಅದು ಯಾರು? ಅವ್ರ ಹೆಸರೇನು? ಆಗ್ತಾಯಿ ಅವ್ರ ಹೆಸರೇನು? ಗೃಹ ಪ್ರವೇಶಕ್ಕೆ ಹೋಗಿದ್ರಲ್ಲ? ಪರಮೇಶ್ ನಾಯ್ಕ. ಶವಲಾಲ್ಪುರ, ತುಮಕೂರು ಜಿಲ್ಲೆ. ಅದೇ ಊಟದ ಪ್ರಾಬ್ಲಮ್ ಸರ್. ಯಾವ ಊರು? ಶವಲಾಲ್ಪುರ ಸರ್. ಏನಕ್ಕೆ ಫಂಕ್ಷನ್? ಏನು ಫಂಕ್ಷನ್? ಅದೇ ನಮ್ಮ ದೇವಸ್ಥಾನದ ಪೂಜೆ ಇತ್ತು ಸರ್. ಗೃಹ ಪ್ರವೇಶ ಏನಿತ್ತ? ಮನೆಯದು ಗೃಹ ಪ್ರವೇಶ. ಯಾರ್ದು ಗೃಹ ಪ್ರವೇಶ? ಪರಮೇಶ್ ನಾಯ್ಕ. ಪರಮೇಶ್ವರ ನಾಯ್ಕ. ಏನೇನು ಮಾಡಿದ್ರಿ? ಏನೇನು ಊಟ ಮಾಡಿದ್ರಿ ತಾವು? ನಾನೇನು ಬೆಳಿಗ್ಗೆ ಮಾಡಲಿಲ್ಲ ಸರ್, ಸಾಯಂಕಾಲ ಮಾತ್ರ ಮಾಡಿದ್ದು. ಪಲಾವು, ಇದು ಪಪ್ಪು, ಪಾಯಸ, ಮೊಸರು, ಹೆಸರುಬೇಳೆ, ಮತ್ತು ಇದು ಲಾಡು ಅದೆಲ್ಲ ಮಾಡಿದ್ದು ಸರ್. ಸ್ವಲ್ಪ ಇದಾಗಿತ್ತು, ಕೆಟ್ಟೋಗಿತ್ತು. ತಿಂದು ನಮ್ಗೆ ಈ ಥರ ಆಗಿತ್ತು. ಅಂದರೆ ಲಾಡು ಕೆಟ್ಟೋಗಿತ್ತಾ? ಲಾಡು ಅಲ್ಲ, ಹೆಸರುಬೇಳೆ ಸೈಡ್ ಐತೆ ಅಷ್ಟೇನಾ? ಊಟ ಮಾಡ್ತೀವಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಸುಸ್ತು, ಕಾಲು
ಚೆನ್ನಾಗಿ ಜ್ವರ ಎಲ್ಲ ಬಂದು ಊಟ ಮಾಡಿದ್ದು ಎಷ್ಟೊತ್ತಿಗೆ ನಿಮಗೆ ಈಗ ಅನಿಸುತ್ತೆ? ಊಟ ಮಾಡಿದ್ದು 1 ಗಂಟೆಗೆ ಊಟ ಮಾಡಿದ್ರೆ 2 ಗಂಟೆಗೆ ನಿಮ್ಗೆ ಸುಸ್ತು ಅನಿಸುತ್ತೆ. ಕೈ ಕಾಲು ಜ್ವರ ಜಾಸ್ತಿ ಎಷ್ಟು ಜನ ಊಟ ಮಾಡಿರ್ಬೋದು ಅಲ್ಲಿ? ಏನೋ ಗೊತ್ತಿಲ್ಲ ಜಾಸ್ತಿ 100 ಜನ ಹ್ಞೂ. ನಿಮ್ಮ ಆರೋಗ್ಯ ಹೆಂಗಿದೆ ಈಗ? ಪರವಾಗಿಲ್ಲ? ನಿಮ್ಮ ಹೆಸರು? ಸುರೇಶ್ ಸುರೇಶ್ ನಾಯ್ಕ. ಗುರುಪ್ರವೇಶ ಅವ್ರ ಹೆಸರೇನು? ಗುರುಪ್ರವೇಶ ಪರಮೇಶ್ವರ್. ಬೆಳಗ್ಗೆ ಒಂದು 10 ಗಂಟೆ ತನಕ ಅವಾಗ ಹೋಗ್ತಾ ಇರೋದು, ವಾಂತಿ ಬರೋದು, ಆ ಥರ ಆಗೋದು, ಲೂಸ್ ಮೋಷನ್ ಫುಲ್ಲು ಸುಸ್ತು, ಕರ್ಕೊಬರೋಕ್ಕೆ ಆಂಬುಲೆನ್ಸು ಇಲ್ಲ, ನಾನು ಗಾಡಿಯಲ್ಲಿ ಹಾಕ್ಕೊಂಡು ಹಂಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಜಾಸ್ತಿ ಸುಸ್ತಾಗಿದೆ. ಜಾಸ್ತಿ ಸುಸ್ತು, ಇವಾಗಲೂ ಹಂಗೆ ಬೇರೆ ಆಗ್ತದೆ. ಇಲ್ಲಿ ಡಾಕ್ಟ್ರು ಮಾತ್ರ ಬೆಳಿಗ್ಗೆ ಒಂದು ಟೈಮ್ ಮಾತ್ರ ಬಂದಿದ್ರು, ನೆಕ್ಸ್ಟ್ ಟೈಮ್ ಏನು ಬಂದಿಲ್ಲ. ಏನಾದರೂ ಸರಿಯಾಗಿ ನೋಡ್ತಾ ಇದ್ದಾರಾ? ಸರಿಯಾಗಿ ಅಂದರೆ ಒಂದು ಟೈಮ್ ಬಂದಿದ್ರು ಸರ್. ಅಲ್ಲ, ಬಾಟ್ಲಿ ಇಂಜೆಕ್ಷನ್ ಅದೆಲ್ಲ ಹಾಕಿದ್ರಾ? ಒಂದು ಬಾಟಲ್ ಮಾತ್ರ ಹಾಕಿದ್ರು, ಹಿಂಗೆ ಇಂಜೆಕ್ಷನ್ ಹಾಕಿದ್ರು. ಅದರಿಂದ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದರು. ಇವಾಗ ಒಂದು ಸ್ವಲ್ಪ ಊಟ ಕೊಟ್ಟಿದ್ರು. ಊಟ ತಿಂದಾದಮೇಲೆ ಒಂದು 2 ಅವರ್ ಆಗಿದ್ದು ಮತ್ತೆ ಇವಾಗ ವಾಶ್ರೂಮಿಗೆ ಹೋಗಿದ್ದು. ಏನಾಯಿತು ಏನು ಅಂತ ಹೇಳಿದ್ರೆ ಮತ್ತೆ ಹಂಗೆ ರಿಸಲ್ಟ್ ಏನಿದೆಯೋ ಬೆಳಗ್ಗೆ ನಿನ್ನೆಯಿಂದ ಏನಿದೆಯೋ ಆ ಥರನೇ ಬಂದಿದೆ. ಮಾತ್ರೆಗಳು ಕಡಿಮೆ ಆಗಿದೆ. ಮಾತ್ರೆ ಆಗಿಲ್ಲ. ಆಗಿಲ್ಲ ಸರ್. ಮಾತ್ರೆ ಮಾತ್ರೆ ಎಲ್ಲ ಕೊಡ್ತೀವಿ. ಅಲ್ಲಿ ಏನಾಗಿತ್ತು ಅಂದರೆ ಊಟ ಮಾಡೋರಲ್ಲ, ಊಟ ಮಾಡಿರೋ ಟೈಮಲ್ಲಿ ಏನಾದ್ರು ಮಿಸ್ಟೇಕ್ ಆಗಿರ್ಬೇಕು ಅಷ್ಟೇ. ಅಂದರೆ ಮಾಡುವಾಗ ಮಾಡುವಾಗೂ ಏನೋ ಗೊತ್ತಿಲ್ಲ, ನಾವು ಈಗ ಗೊತ್ತಿಲ್ಲ. ನಾವು ತುಮಕೂರಲ್ಲಿದ್ವಿ, ಬೆಳಿಗ್ಗೆ ಹಿಂಗೆ ಆಗೈತೆ ಅಂತ ನಾವು ತುಮಕೂರಿಂದ ಅಲ್ಲಿದ್ದಂಗೆ ನಮಗೂ ವಿಷಯ ಗೊತ್ತಿರಲಿಲ್ಲ. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ. ಇಲ್ಲಿ ಯಾರ್ಯಾರು ಇದ್ರು ಮಕ್ಕಳೆಲ್ಲ ಏನೋ ನಿಮ್ಮ ಹೆಸರು? ಸಂಜೆ ಅಂತೇಳಿ. ಸರಿ.